ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಗ್ರಾಮೀಣ ಮಾರುಕಟ್ಟೆ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಸಂಯೋಜಕರಾದ ಎಂಸಿ ಕೆಂಪಯ್ಯ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಕೆಂಪಯ್ಯನವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗ್ರಾಮೀಣ ಮಾರುಕಟ್ಟೆಗಳ ಸೃಷ್ಟಿ ಯಾವ ರೀತಿ ಮಾಡಬಹುದು, ನಿಮ್ಮ ಒಂದು ಪ್ರಯತ್ನ ಯಾವ ರೀತಿ ಇದೆ, ಎಷ್ಟು ರೈತ ಉತ್ಪಾದಕ ಕಂಪನಿಗಳ ಜೊತೆ ತಾವು ಕೆಲಸ ಮಾಡ್ತಾ ಇದ್ದೀರಿ, ಈ ಗ್ರಾಮೀಣ ಆರ್ಥಿಕತೆ ಗ್ರಾಮೀಣ ಮಾರುಕಟ್ಟೆ ಸೃಷ್ಟಿ ಕೆಲಸ ಯಾವ ರೀತಿ ಆಗ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮಂಡ್ಯ ಜಿಲ್ಲೆಯಲ್ಲಿ ವಿಕಸನ ಸಂಸ್ಥೆ ಕಳೆದ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಸೊ ಇದರ ಮುಂದುವರೆದ ಭಾಗವಾಗಿ ಸುಮಾರು 14 ಜಿಲ್ಲೆಗಳಲ್ಲಿ 31 ರೈತ ಉತ್ಪಾದಕರ ಕಂಪನಿಗಳನ್ನು ರಚನೆ ಮಾಡಿ ತಲಾ 1,000ದಂತೆ ಷೇರನ್ನು ಸಂಗ್ರಹಿಸಿ ಸುಮಾರು 48,000 to 50,000 ರೈತರ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಸೊ ಈ ನಿಟ್ಟಿನಲ್ಲಿ ಏನು ರೈತರು ಅಥವಾ ರೈತ ಮಹಿಳೆಯರು ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ತುಂಬ ಹತಾಶರಾಗ್ತಾ ಇದ್ರು. ಸೊ ಮಧ್ಯವರ್ತಿಗಳ ಹಾವಳಿಯಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ರು. ಅಂತಹ ನಿಟ್ಟಿನಲ್ಲಿ ಸಮೃದ್ಧವಾದ ಜೀವನ, ಸಂತೋಷವಾದ ಜೀವನ ಮಾಡೋದು ಗ್ರಾಮೀಣ ಭಾಗದಲ್ಲಿ ತುಂಬ ಕಷ್ಟಕರವಾಗ್ತಾಯಿತ್ತು. ಯಾವುದೇ ಅವರಿಗೆ ಬೇಕಾದಂಥ ವಸ್ತುಗಳಾಗಲಿ, ದಿನಬಳಕೆಗೆ ಬಳಸ್ತಕ್ಕಂಥ ವಸ್ತುಗಳಾಗಲಿ, ವ್ಯವಸಾಯ ಮಾಡಲಿಕ್ಕೆ ಬಳಸ್ತಕ್ಕಂಥ ಪರಿಕರಗಳಾಗಲಿ, ಮಧ್ಯವರ್ತಿಗಳ ಅಥವಾ ಮಾರವಾಡಿಗಳಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಇವತ್ತು ಏನು ನಾವು ರೈತ ಉತ್ಪಾದಕರ ಕಂಪನಿಗಳನ್ನು ರಚನೆ ಮಾಡಿದ್ದೀವಿ, ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ಹೋಬಳಿ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಎಲ್ಲಿ ಜನರು ಸಾಕಷ್ಟು ದೂರಕ್ಕೆ ಹೋಗಿ ಅವರ ಒಂದು ಪ್ರಯಾಣ ವೆಚ್ಚ ಆಗ್ಬೋದು, ಮತ್ತು ಅವರು ಖರೀದಿ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಹೆಚ್ಚಿನ ಹಣವನ್ನು ವ್ಯಯ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅವರಿಗೆ ತುಂಬ ನಿಕಟವಾಗಿ ಹತ್ತಿರದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಅವರಿಗೆ ಎಲ್ಲ ಸೇವೆಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು, ದಿನನಿತ್ಯ ಬಳಸ್ತಕ್ಕಂಥ ಅವರ ಪದಾರ್ಥಗಳಾಗ್ಬೋದು, ವ್ಯವಸಾಯಕ್ಕೆ ಬೇಕಾದಂಥ ಪರಿಕರಗಳಾಗ್ಬೋದು, ಇವೆಲ್ಲವೂ ಸುಲಭದ ರೂಪದಲ್ಲಿ ಸೇವೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ ಸರ್. ಈಗ ರೈತ ಉತ್ಪಾದಕ ಕಂಪನಿಗಳು ನೀವೇನು ರಚನೆ ಮಾಡಿದ್ದೀರಲ್ಲ, ಎಲ್ಲೆಲ್ಲಿದ್ದಾವೆ ಮತ್ತು ಏನೇನು ಕೆಲಸ ಮಾಡ್ತಾ ಇದ್ದಾವೆ? ನಾವು ರೈತ ಉತ್ಪಾದಕರ ಕಂಪನಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಬಾಗಲಕೋಟೆಯಲ್ಲಿರ್ತಕ್ಕಂಥ ಮುದೋಳು ಮೊಗಳಕೋಡನ್ನು ಭಾಗದಿಂದ ಪ್ರಾರಂಭವಾದರೆ ತೇರದಾಳಿಂದ ಅಲ್ಲೂ ಕೂಡ ಮಾಡಿದ್ದೀವಿ. ಹಾಗೆ ಹುನಗುಂದ, ಬೀಳಿಗಿ ಮತ್ತು ಈ ನಮ್ಮ ಘಟಪ್ರಭಾ ಅಂತೇಳಿ ಅಲ್ಲೂ ಕೂಡ ಮಾಡಿದ್ದೀವಿ. ಸೊ ದಾವಣಗೆರೆ, ಧಾರವಾಡ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ ಮತ್ತು ಗ್ರಾಮೀಣ, ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು, ಇವೆಲ್ಲ ಭಾಗಗಳಲ್ಲಿ. ಕೊಡಗಿಗೆ ಹೋಗಿಲ್ವಾ? ಕೊಡಗಿಗೆ ಹೋಗಿಲ್ಲ ಸರ್. ಏನೆಲ್ಲ ಉತ್ಪನ್ನಗಳನ್ನು ಈ ರೈತ ಉತ್ಪಾದಕ ಕಂಪನಿಗಳು ಈಗ ಪ್ರಸ್ತುತ ಸಂದರ್ಭದಲ್ಲಿ ಮಾರಾಟ ಮಾಡ್ತಾ ಇದ್ದಾವೆ, ಮತ್ತು ಏನೆಲ್ಲ ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ? ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ಮೊದಲನೇದಾಗಿ ರೈತರಿಗೆ ಬೇಕಾದಂಥ ಪರಿಕರಗಳಲ್ಲಿ ಅವರಿಗೆ ರಸಗೊಬ್ಬರಗಳು, ಕೀಟನಾಶಕಗಳು ಮತ್ತು ವ್ಯವಸಾಯಕ್ಕೆ ಬೇಕಾದಂಥ ಸಣ್ಣ ಸಣ್ಣ ಪರಿಕರಗಳು, ಇವುಗಳನ್ನು ಮೂಲಭೂತವಾಗಿ ಬಿತ್ತನೆ ಬೀಜಗಳು, ದೇಶೀಯ ಬಿತ್ತನೆ ಬೀಜಗಳು, ಈ ರೀತಿ ವ್ಯವಸಾಯಕ್ಕೆ ಪೂರಕವಾದಂಥ ಎಲ್ಲ ಪರಿಕರಗಳನ್ನು ಮೊದಲನೇ ಭಾಗವಾಗಿ ಸರಬರಾಜು ಮಾಡ್ತಾ ಇದ್ದಾರೆ. ಮತ್ತು ಹಸುಗಳಿಗೆ ಬೇಕಾದಂಥ ಫೀಡ್ಸನ್ನು ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಗ್ರಾಸರೀಸು, ಏನು ದಿನನಿತ್ಯ ಕುಟುಂಬಗಳಿಗೆ ಬೇಕಾದಂಥ ದಿನಬಳಕೆಗೆ ಬೇಕಾದಂಥ ಪದಾರ್ಥಗಳನ್ನು ಕೂಡ ಇಲ್ಲಿ ನಾವು ಸೇವೆಯನ್ನು ಒದಗಿಸ್ತಾ ಇದ್ದೀವಿ ಸರ್. ಅಲ್ಲ, ಈಗ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರೆಗೂ ಜಿಲ್ಲೆಗಳ ಹೆಸರು ಹೇಳಿದ್ರಿ. ಹೌದು ಸರ್. ಪ್ರತಿಯೊಂದು ಜಿಲ್ಲೆನಲ್ಲೂ ಒಂದೊಂದು ಉತ್ಪನ್ನ ಬಹಳ ವಿಶೇಷವಾಗಿರುತ್ತೆ.
ಸೊ ಯಾವ್ಯಾವ ಕೃಷಿ ಉತ್ಪನ್ನಗಳನ್ನು ಅವರು ಅಲ್ಲಿ ಬೆಳೀತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೌಲ್ಯವರ್ಧನೆ ಮಾಡಿದ್ದಾರಾ, ಹೇಗೆ ಹೇಳ್ತಾ ಹೋಗಿ? ಖಂಡಿತವಾಗ್ಲೂ ಸರ್. ಈಗ ನಮ್ಮಲ್ಲಿ ಏನಾಗಿದೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ ಸಾಕಷ್ಟು ಬೆಳೆ ಉತ್ಪನ್ನಗಳು ಬೆಳೀತಾ ಇದ್ದಾರೆ. ಯಥೇಚ್ಛವಾಗಿ ಈಗ ನಮಗೆ ಗೋಧಿ ಸಿಗ್ತಿದೆ, ಮೆಕ್ಕೆಜೋಳ ಸಿಗ್ತಿದೆ, ಮತ್ತು ಬಿಳಿ ಜೋಳ ಸಿಗ್ತಿದೆ, ಹಾಗೆ ಈ ರಾಗಿ ಸಿಗುತ್ತೆ, ಅಕ್ಕಿ ಸಿಗುತ್ತೆ, ಮತ್ತು ಬೇಳೆ ಸಿಗುತ್ತೆ. ಎಲ್ಲ ಥರದಗಳನ್ನು ಪರಸ್ಪರ ಮಾರುಕಟ್ಟೆ ಅಂತೇಳಿ ನಾವು ಒಂದು ಪರಿಕಲ್ಪನೆಯನ್ನು ಹುಟ್ಟಾಕಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಪರಸ್ಪರ ಮಾರುಕಟ್ಟೆಯಲ್ಲಿ ಒಂದು FAOದಲ್ಲಿ ಏನು ಉತ್ಪನ್ನಗಳು ಸಿಗ್ತವೆ, ಆ ಉತ್ಪನ್ನಗಳನ್ನು ಬೇರೊಂದು FAOಗಳಿಗೆ ನಾವು ಪರಸ್ಪರ ಮಾರುಕಟ್ಟೆನ ಒದಗಿಸಿದ್ದೀವಿ. ಈಗ ಕೆಲವು ಕಡೆ ಕೊಬ್ಬರಿನ ಬೆಳೆ ಮಾಡ್ತಾ ಇದ್ದಾರೆ. ಈಗ ಚಿಕ್ಕನಾಯಕನಹಳ್ಳಿ ಕೊಬ್ಬರಿನ ಉತ್ಪನ್ನ ಜಾಸ್ತಿ ಇರೋದ್ರಿಂದ ಆಯಲ್ ಎಕ್ಸ್ಪೆಲ್ಲರ್ನ ಹಾಕಿ ಅಲ್ಲಿ ಕೊಬ್ಬರಿ ಎಣ್ಣೆಯನ್ನು ತೆಗೆದು ಅದನ್ನು ಮಾರಾಟ ಮಾಡ್ತಕ್ಕಂಥ ಬೇರೆ FAOಗಳಿಗೆ ಒದಗಿಸ್ತೀವಿ. ಹಾಗೆ ಚಿತ್ರದುರ್ಗದಲ್ಲಿ ಚಳ್ಳಕೆರೆಯಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ತೆಗಿತಕ್ಕಂಥದ್ದು, ಅದನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಏನು ಬಾಗಲಕೋಟೆಯಲ್ಲಿ ಬೇಳೆ ತೂರ್ದಾಲ್ ಬರುತ್ತೆ, ಆ ಬೇಳೆಯನ್ನು ಮಾಡಿ ಅದನ್ನು ನಮ್ಮ ಬೇರೆ FAOಗಳಿಗೆ ಸರಬರಾಜನ್ನು, ಈ ರೀತಿ ಎಲ್ಲ ಪದಾರ್ಥಗಳನ್ನು ರಾಗಿ ಹಿಟ್ಟು, ಬೇಳೆಕಾಳುಗಳು, ಉದ್ದು, ಹೆಸರು ಮತ್ತು ತೊಗರಿ, ಈ ರೀತಿ ಎಲ್ಲ ಏನು ದಿನಬಳಕೆಗೆ ಬೇಕಾದಂಥ ಎಣ್ಣೆಗಳು ಇವೆಲ್ಲವನ್ನು ಸಹ ಒಂದೊಂದು FAOಗಳಿಂದ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ, ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಇರ್ತಾರೆ. ಈ ರೀತಿ ಪರಸ್ಪರ ಮಾರುಕಟ್ಟೆಗಳನ್ನು ಕೊಟ್ಟು ಎಲ್ಲ ಪದಾರ್ಥಗಳು ನಮ್ಮ FAOದಲ್ಲೇ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗ್ರಾಮೀಣ ಮಾರುಕಟ್ಟೆಯನ್ನು ನಾವು ಕಟ್ಟಿದ್ದೀವಿ ಸರ್. ಕೆಂಪಯ್ಯನವರೇ, ಈಗ ಕೃಷಿ ಉತ್ಪನ್ನಗಳು ಅಂತಂದರೆ ಪ್ರಾಥಮಿಕವಾಗಿ ಆ ಉತ್ಪನ್ನಗಳನ್ನೇ ಮಾರಾಟ ಮಾಡೋದು ಒಂದಿರುತ್ತೆ, ಮತ್ತು ಒಂದು ಹಂತದ ಮೌಲ್ಯವರ್ಧನೆ ಮಾಡೋದು ಕೂಡ ಇರುತ್ತೆ. ಈಗಾಗಲೇ ಕೊಬ್ಬರಿ ಅಂದಾಗ ಕೊಬ್ಬರಿ ಎಣ್ಣೆ ಅಂತ ತಾವು ಹೇಳಿದ್ರಿ. ಈ ಮೌಲ್ಯವರ್ಧನೆ ಕೆಲಸಗಳು ಯಾವ್ಯಾವುದ್ರಲ್ಲಿ ನಡೀತಾ ಇದೆ? ಏನೆಲ್ಲ ಉತ್ಪನ್ನಗಳು ಮೌಲ್ಯವರ್ಧಿತ ಆದಂಥವು ಸಿಗ್ತವೆ ಅಂತಂತೀರಿ? ಮೌಲ್ಯವರ್ಧಿತ ಅಂತ ಹೇಳಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಬೆಲ್ಲವನ್ನು ಮೌಲ್ಯವರ್ಧನೆ ಮಾಡಿ, ಡ್ರೈ ಮಾಡಿ, ಅದನ್ನು ಪ್ಯಾಕಿಂಗ್ ಮಾಡಿ ಕೊಡ್ತಕ್ಕಂಥದ್ದು, ಅದು ಕೆಮಿಕಲ್ ಫ್ರೀ ಅಂತ ಮೊದಲನೇ ಹಂತವಾಗಿ ಮಾಡಿದ್ದೀವಿ. ಕ್ರಮೇಣವಾಗಿ ಈಗ ಸಾವಯವ ಬೆಲ್ಲ ಅಂಥೇಳಿ ಅದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಎರಡನೇದು ಕೊಬ್ಬರಿ ಎಣ್ಣೆನ ತೆಗಿತಕ್ಕಂಥದ್ದು. ಮೂರನೇದು ಆ ಕೊಬ್ಬರಿ ಎಣ್ಣೆ ಅಂತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪುಣ್ಯಭೂಮಿ ರೈತ ಉತ್ಪಾದಕರ ಕಂಪನಿಯಲ್ಲಿ ಒಂದು ಕಡೆ ಇದೆ. ಚಿಕ್ಕನಾಯಕನಹಳ್ಳಿ ಅಲ್ಲೂ ಕೂಡ ಒಂದು ನಮ್ಮ ಕಲ್ಪಮಿತ್ರ ರೈತ ಉತ್ಪಾದಕರ ಕಂಪನಿಯಲ್ಲೂ ಕೂಡ ಮಾಡಿದ್ದೀವಿ. ಮತ್ತು ಕಡಲೆಕಾಯಿ ಎಣ್ಣೆನ ನಾವು ಚಳ್ಳಕೆರೆಯಲ್ಲೂ ಕೂಡ ತೆಗೆದು ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಮತ್ತು ನಮ್ಮ ಏನು ಚಿತ್ರದುರ್ಗದಲ್ಲಿ ದುರ್ಗದ ಸಿರಿಧಾನ್ಯ ಅಂತಿದೆ, ದುರ್ಗದ ಸಿರಿಧಾನ್ಯದಲ್ಲಿ ಎಲ್ಲ ಮಿಲ್ಲೆಟ್ಗಳನ್ನು ಅಲ್ಲಿ ಬೆಳೆಯುವಂಥ ಪ್ರದೇಶ ಇದೆ. ಸುಮಾರು 17,000 ಹೆಕ್ಟೇರ್ ಪ್ರದೇಶದಲ್ಲಿ ಮಿಲ್ಲೆಟನ್ನು ಬೆಳೀತಕ್ಕಂಥದ್ದು. ಆ ಒಂದು ಕ್ಷೇತ್ರದಲ್ಲಿ ಅಥವಾ ಆ ಒಂದು ಸ್ಥಳದಲ್ಲಿ ನಾವು ಅದನ್ನು ಪ್ರೊಸೆಸಿಂಗ್ ಮಾಡೋದು, ಡಿಸ್ಟೋನ್ ಮಾಡೋದು, ಮತ್ತು ಹಸ್ಕನ್ನು ರಿಮೂವ್ ಮಾಡೋದು, ಅಕ್ಕಿಯನ್ನು ಮಾಡೋದು, ಅಕ್ಕಿನ ಮಾಡಿ ಗ್ರೇಡಿಂಗ್ ಮಾಡೋದು, ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಅಲ್ಲಿ ಮಾಡಿದ್ದೀವಿ ಸರ್. ಏನೆಲ್ಲ ಮಿಲೆಟ್ಗಳು ಅಂದರೆ ಸಿರಿಧಾನ್ಯಗಳು ಸಿಗ್ತಾ ಇದ್ದಾವಲ್ಲಿ? ಮೊದಲನೇದಾಗಿ ಸಾಮೆ ಜಾಸ್ತಿ ಯಥೇಚ್ಛವಾಗಿ ಬೆಳೀತಾರೆ. ನವಣೆ, ಹಾರ್ಕ, ಬರ್ಗು, ಈ ರೀತಿ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ ಸರ್. ಅದನ್ನು ಏನು ಮಾಡ್ತೀರಾ ನೀವು? ಅದನ್ನು ರೈತರಿಂದ ನೇರವಾಗಿ ಖರೀದಿಯನ್ನು ಮಾಡ್ತೀವಿ. ಖರೀದಿನ ಮಾಡಿ ಅದನ್ನು ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಿ ಮತ್ತು ಆ ಕ್ಲೀನಿಂದ ನಾವು ಅದನ್ನು ಅಕ್ಕಿಯನ್ನು ಮಾಡಿ ಅದನ್ನು ಪ್ಯಾಕ್ ಮಾಡಿ ಎಲ್ಲ ಕಡೆ ನಾವು ಸಪ್ಲೈನ ಮಾಡ್ತೀವಿ ಸರ್. ಯಥೇಚ್ಛವಾಗಿ ಮಿಲೆಟ್ ಕಿಚನ್ ಅಂತೇಳಿ ಮಾಡಿದ್ದೀವಿ. ಆ ಮಿಲ್ಲೆಟ್ ಕಿಚನ್ನಲ್ಲಿ ಎಲ್ಲ ಇವತ್ತು ಹೊಸದುರ್ಗ ತಾಲೂಕಲ್ಲಿ ಒಂದು ಔಟ್ಲೆಟ್ ಮಾಡಿ ಎಲ್ಲ ಅಲ್ಲಿ ಸಾರ್ವಜನಿಕವಾಗಿ ಸಿಗ್ತಕ್ಕಂಥ ಮಿಲ್ಲೆಟ್ ಕಿಚನನ್ನು ಮಾಡಿ ಬರೀ ಮಿಲ್ಲೆಟಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳನ್ನ ಅಲ್ಲಿ ಆಹಾರ ಪದಾರ್ಥಗಳನ್ನ ಅಲ್ಲಿ ಅಡುಗೆ ಮಾಡಿ ಮತ್ತೆ ಬಡಿಸ್ತಾರೆ. ತುಂಬ ಚೆನ್ನಾಗಿದೆ. ಓಹೋ, ಹೇಳಿ ಇನ್ನೊಂದ್ಸರಿ ಏನು ಮಾಡ್ತಾರಲ್ಲಿ? ಮಿಲ್ಲೆಟಲ್ಲೇ ಅಡುಗೆನ ಮಾಡ್ತಕ್ಕಂಥದ್ದು ಮಿಲ್ಲೆಟ್ ಕಿಚನ್. ಮಿಲ್ಲೆಟ್ ಕಿಚನ್ ಎಲ್ಲಿ ಮಾಡಿದಿರದ್ನ? ಹೊಸದುರ್ಗದಲ್ಲಿ ಮಾಡಿದ್ದೀವಿ ಸರ್. ಓಹೋ, ಅಲ್ಲಿ ಹೊಸದುರ್ಗದಲ್ಲಿ ಮಾಡಿದ್ದೀವಿ. ಮಿಲ್ಲೆಟ್ ಕಿಚನ್ ಅಂತ ಮಾಡಿ ಮಿಲ್ಲೆಟಲ್ಲೇ ಅದರಲ್ಲಿ ಉಪ್ಪಿಟ್ಟು ಆಗ್ಬೋದು, ಮತ್ತು ಬಿಸಿಬೇಳೆ ಭಾತ್ ಆಗ್ಬೋದು, ವಾಂಗಿ ಭಾತ್ ಆಗ್ಬೋದು, ಅದರಲ್ಲಿ ಅನ್ನ ಮಾಡ್ತಕ್ಕಂಥದ್ದು, ಈ ರೀತಿ ಮೊಸರನ್ನ ಮಾಡ್ತಕ್ಕಂಥದ್ದು, ಬೆಲ್ಲದನ್ನ ಮಾಡ್ತಕ್ಕಂಥದ್ದು. FPO ಮಾಡ್ತಾ ಇದೆಯಾ ಕೆಲಸ? ಮಾಡ್ತಾ ಇದೆ ಸರ್. ಓಹೋ, ಏನು FPO ಹೆಸರು? ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿ ಅಂತ. ಅಂದಾಜು ಒಂದು ಹೋಟ್ಲೆ ಮಾಡ್ಬಿಟ್ಟಿದ್ದಾರೆ. ಹೋಟ್ಲೆ ಮಾಡಿದ್ದೀವಿ ಸರ್. ಒಂದು ಹೋಟ್ಲೆ ಮಾಡಿ ಅದರಲ್ಲಿ ನಾವು ಅದನ್ನ ಮಹಿಳೆಯರು ನಿಂತ್ಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಮಹಿಳೆಯರು ಅಂದ್ರೆ ಯಾರು? ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು, ಜೊತೆಲಿ ನಮ್ಮ ರೈತ ಉತ್ಪಾದಕ ಕಂಪನಿಯ ಶೇರ್ ಹೋಲ್ಡರು.
ಷೇರುದಾರರಾಗಿರ್ತಕ್ಕಂಥವ್ರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಪರವಾಗಿಲ್ಲ, ಬಹಳ ವಿಶೇಷವಾದ ಪ್ರಯತ್ನ ಅಂತ ಅನ್ಸುತ್ತೆ. ಹೌದು ಸರ್. ಈಗ ಆ ಕೌಂಟ್ರಲ್ಲಿ ಮಿಲೆಟ್ನು ಕೂಡ ತಾವು ಮಾರಾಟ ಮಾಡ್ತೀವಿ ಸರ್. ಮಾಡ್ತಾ ಇದ್ದೀರಿ. ಅಲ್ಲಿ ತಿನ್ನೋದು, ಇಲ್ಲಿ ತಗೊಂಡು ಹೋಗೋದು. ಹೌದು ಹೌದು ಸರ್. ಬಹಳ ಚೆನ್ನಾಗಿದೆ. ಮಿಲೆಟ್ ದೋಸೆ ಮಾಡ್ತಾ ಇದೀವಿ, ತುಂಬಾ ಫೇಮಸ್ ಆಗಿದೆ. ಸಾಕಷ್ಟು ನಮಗೆ ಅಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಇದರಲ್ಲಿ ನಾವು ಮಾಡ್ಬೇಕು ಅನ್ನೋ ಆಲೋಚನೆಯನ್ನು ಇಟ್ಟಿದ್ದೀವಿ. ವಿಸ್ತರಣೆ ಮಾಡ್ಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದೀವಿ. ಈಗ ದುರ್ಗದ ಮಿಲೆಟ್ ಅಲ್ವಾ ತಾವು ಹೇಳಿದ್ದು ಕಂಪನಿ? ಹೌದು ಸರ್. ಅವರು ಮಿಲೆಟ್ಸ್ ಬಿಟ್ಟು ಬೇರೆ ವ್ಯಾಪಾರ ಮಾಡಲ್ವಾ? ಅದರಲ್ಲಿ ಅಲ್ಲಿ ಇನ್ನೇನು ಮಾಡ್ತಾ ಇಲ್ಲ, ನೇರವಾಗಿ ಮಿಲೆಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ. ಎರಡನೇದು ಕಡಲೆಕಾಳನ್ನ ಬೆಳೀತಕ್ಕಂಥದ್ದು, ಉರುಳಿ ಮತ್ತೆ ಈ ಹೆಸರು, ಉದ್ದು, ಇವುಗಳನ್ನ ಮಾಡ್ತಾರೆ ಸರ್. ಓಕೆ, ವೆರಿ ಗುಡ್. ಆಮೇಲೆ ಈಗ ಬಾಗಲಕೋಟೆ ಕಡೆಗೆಲ್ಲ ಹೋದ್ರಿ, ಗೋಧಿ ಸಿಗುತ್ತೆ ಅಂತ ಅಂದ್ರಿ ಅಲ್ವಾ? ಎಲ್ಲಿಂದ ಗೋಧಿಯನ್ನು ಪಡ್ಕೋತಾ ಇದ್ದೀರಿ? ಗೋಧಿ ನಮ್ದು ಬಾಗಲಕೋಟೆ ಮುಧೋಳ ತಾಲೂಕಲ್ಲಿ ಮುಗಳಕೋಡು ಅಂತಕ್ಕಂಥ ಅಲ್ಲಿ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕರ ಕಂಪನಿ ಅಂತಿದೆ. ಸೊ ಮತ್ತೆ ಅದ ಬಿಟ್ಟು ನೆಕ್ಸ್ಟ್ ನಮ್ಮ ಘಟಪ್ರಭಾ ರೈತ ಉತ್ಪಾದಕರ ಸಹಕಾರ ಸಂಘ ಅಂತೇಳಿ ಈ ಎರಡುಗಳಲ್ಲಿ ಯಥೇಚ್ಛವಾಗಿ ಗೋಧಿ ಅಲ್ಲಿ ಬೆಳೀತಕ್ಕಂಥ ಸೋಯಾಬೀನ್ ಮತ್ತೆ ಗೋಧಿ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅಲ್ಲಿಂದ ನಾವು ಖರೀದಿನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಸರ್. ಗೋಧಿ ಅದನ್ನೇನಾದ್ರೂ ಮೌಲ್ಯವರ್ಧನೆ ಇನ್ನೂ ಅದನ್ನ ಮಾಡಿಲ್ಲ ಸರ್. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕನ್ನೋ ಆಲೋಚನೆ ಇದೆ. ಅಂದ್ರೆ ಗೋಧಿಯಾಗೆ ಮಾರ್ತಾ ಇದ್ದೀರಿ? ಗೋಧಿಯಾಗಿ ಮಾರ್ತಾ ಇದೀವಿ. ಹಿಟ್ಟನ್ನ ಮಾಡ್ಬೇಕು ಅಂತೇಳಿ ಪ್ರಯತ್ನ ಇದೆ. ಹಿಟ್ಟನ್ನ ಮಾಡುವಾಗ ಅದಕ್ಕೆ ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಬೇಕಾಗುತ್ತೆ. ಹಿಟ್ಟನ್ನು ಮಾಡಿದಾಗ ಅದಕ್ಕೆ ಹುಳ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಅದನ್ನ ಸ್ಟೋರೇಜ್ ಮಾಡೋದು ಹೇಗೆ, ಮತ್ತೆ ಅದನ್ನ ಪೌಡ್ರ್ ಮಾಡಾದ್ಮೇಲೆ ಅದನ್ನ ಇಮಿಡಿಯೇಟ್ ಮಾರ್ಕೆಟ್ಗೆ ತಲುಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಸ್ವಲ್ಪ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಆಲೋಚನೆ. ಬೇರೆ FPOಗಳ ಯಶೋಗಾಥೆಗಳನ್ನು ಹೇಳ್ತಾ ಹೋಗಿ. ಬೇರೆ ಬೇರೆ ಕಡೆ ತಾವು FPOಗಳನ್ನು ರಚನೆ ಮಾಡಿರ್ತೀರಿ. ಹೌದು. ಸೊ ಯಾವ್ಯಾವ FPO ಏನೆಲ್ಲ ಸಾಧನೆ ಮಾಡಿದೆ ಈ ಗ್ರಾಮೀಣ ಮಾರುಕಟ್ಟೆಗಳನ್ನು ಸೃಷ್ಟಿಸುವಲ್ಲಿ? ಖಂಡಿತ ಸರ್. ಗ್ರಾಮೀಣ ಮಾರುಕಟ್ಟೆಯಲ್ಲಿ ಈಗ ನಮ್ಮ ಬಾಗಲಕೋಟೆಯಲ್ಲಿ ಹೇಳಿದ್ರೆ ಒಂದು ಜಾಗರಿ ಘಟಕವನ್ನು ಮಾಡಿದ್ದಾರೆ, ಮಿನಿ ಇಂಡಸ್ಟ್ರಿ ಅಂತೇಳಿ. ಅದು ಸಾವಯವ ಬೆಲ್ಲವನ್ನು ಮಾಡ್ತಕ್ಕಂಥದ್ದು. ಸಾವಯವ ಬೆಲ್ಲದಲ್ಲಿ ಸಾವಯವದಲ್ಲೇ ಕಬ್ಬನ್ನು ಬೆಳೆಯುವಂಥದ್ದು. ಅದು ಸಿಂಗಲ್ ಬಡ್ ಮೆಥಡಲ್ಲಿ ಒಂದೇ ಪೈರು, ಒಂದೇ ಕಣ್ಣಿನ ಒಂದೇ ಪೈರನ್ನು ನೆಟ್ಟು ಅದರಲ್ಲಿ ಸಂಪೂರ್ಣ ಸಾವಯವ ಮಾಡಿ, ಆ ಸಂಪೂರ್ಣ ಸಾವಯವದಿಂದ ಕಬ್ಬನ್ನು ಖರೀದಿ ಮಾಡಿ ಬೆಲ್ಲವನ್ನು ಮಾಡಿ ಆ ಬೆಲ್ಲದಿಂದ ಮಾರಾಟವನ್ನು ಮಾಡ್ತಕ್ಕಂಥದ್ದು ಒಂದು ಗ್ರಾಮೀಣದ ಒಂದು ಇಂಡಸ್ಟ್ರಿಯನ್ನು ಕೂಡ ಅಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಇರ್ತಕ್ಕಂಥ ಮಂದಾರ ರೈತ ಉತ್ಪಾದಕರ ಕಂಪನಿಯಲ್ಲಿ ಸುಮಾರು 35 ಲಕ್ಷದ ಕೊಬ್ಬರಿ ಎಣ್ಣೆಯನ್ನು ತೆಗಿತಕ್ಕಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಆ ಘಟಕದಲ್ಲಿ ರಿವಾರ್ಡ್ ಅಂತಕ್ಕಂಥ ಯೋಜನೆ ಜೊತೆ ಕೈಗೂಡಿಸಿ ನಾವು ಅದನ್ನು ಸರ್ಕಾರದ ಸಬ್ಸಿಡಿ ಅನುದಾನದಲ್ಲಿ ಮಾಡಿರ್ತಕ್ಕಂಥದ್ದು. ಅದನ್ನು ಇಡೀ ಆ ವ್ಯಾಪ್ತಿಯಲ್ಲಿ ಕಡಲೆಕಾಯಿನ ಜಾಸ್ತಿ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಅದನ್ನು ಪ್ರೊಕ್ಯೂರ್ ಮಾಡಿ ಇಡೀ ನಾವು ದೇಶದಾದ್ಯಂತ ಅಥವಾ ರಾಜ್ಯದಾದ್ಯಂತ ಆ ಎಣ್ಣೆಯನ್ನು ಸರಬರಾಜು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ. ಈ 35 ಲಕ್ಷ ವೆಚ್ಚದಲ್ಲಿ ಏನು ಸ್ಥಾಪನೆ ಮಾಡಿದಿರಲ್ಲಿ? ಆಯಿಲ್ ಎಕ್ಸ್ಪೆಲ್ಲರ್ ಯೂನಿಟ್ ಅಂದ್ರೆ ಎಣ್ಣೆ ತೆಗೆಯುವಂತಹ ಒಂದು ಘಟಕ. ಅಂದ್ರೆ ಈಗ ಚಳ್ಳಕೆರೆನಲ್ಲಿ ಮಾಡಿರುವಂತದ್ದು ಅಲ್ವಾ? ಚಳ್ಳಕೆರೆ. ಅಂದ್ರೆ ಕಂಪನಿಯೇ ಬಂಡವಾಳ ತೊಡಗಿಸಿದ್ಯಾ ಅಥವಾ ಬೇರೆ? ಮಂದಾರ ರೈತ ಉತ್ಪಾದಕರ ಕಂಪನಿ. ಅದು ಮಂದಾರ ರೈತ ಉತ್ಪಾದಕರ ಕಂಪನಿನೇ ಬಂಡವಾಳ ತೊಡಗಿಸಿದೆ. ಅದಕ್ಕೆ ರಿವಾರ್ಡ್ಸ್ ಅಂತ ಒಂದು ಯೋಜನೆ ಇತ್ತು. ಆ ರಿವಾರ್ಡ್ಸ್ ಅವರು ನಮ್ಮ FPO ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಇದನ್ನ ನೀವು ಜೊತೆಗೆ ವಿಲೀನಗೊಳಿಸಿ ಇವರಿಗೆ ಸಹಾಯ ಮಾಡಬೇಕು ಆ ನಿಟ್ಟಿನಲ್ಲಿ ವ್ಯಾಪ್ತಿಯಲ್ಲಿ ಅಂತೇಳಿ ಅದನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಯವರು ಸೂಚಿಸಿದ್ರು. ಆ ಒಂದು ಆಧಾರದ ಮೇಲೆ ಇಡೀ 35 ಲಕ್ಷವನ್ನು ಮಂದಾರ ರೈತ ಉತ್ಪಾದಕರ ಕಂಪನಿ ಅಲ್ಲಿಗೆ ಬಂಡವಾಳ ಹಾಕಿ ಮಾಡ್ತಾ ಇದೆ ಸರ್. ಈಗ ಶುರುವಾಗಿದೆಯಾ ಎಣ್ಣೆ ಉತ್ಪಾದನೆ? ಇವಾಗ ಶುರುವಾಗ್ತಾ ಇದೆ ಸರ್. ಇನ್ನು 1 ತಿಂಗಳು ಬೇಕು ಸರ್. ಓಕೆ. ಅಂದರೆ ಈಗ ಮುಂದಿನ ದಿನದಲ್ಲಿ ರೈತ ಉತ್ಪಾದಕ ಕಂಪನಿಗಳಿಂದ ಎಣ್ಣೆನೂ ಕೂಡ ಬರುತ್ತೆ ಸರ್ ಅಲ್ವಾ? ಬರುತ್ತೆ. ಸರಿ, ಬೇರೆ ಸಾಧನೆಗಳು ಹೇಳ್ತಾರೆ? ಬೇರೆ ಹಾಗೆ ನಾವು ಕಲ್ಪಮಿತ್ರ ರೈತ ಉತ್ಪಾದಕರ ಕಂಪನಿ ಅಂತ ಇದೆ. ಅಲ್ಲಿ ಕೂಡ ಮೊದಲನೇದಾಗಿ ಮಿಲೆಟ್ಸನ್ನು ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಸೆಲ್ಕೋ ಸೋಲಾರ್ ಫೌಂಡೇಶನ್ನಿಂದ ನಾವು ಅದನ್ನು CSR ಫಂಡಲ್ಲೂ ಕೂಡ ಸುಮಾರು 14 ಲಕ್ಷದ ವೆಚ್ಚದ ಇದನ್ನು ಮಾಡಿ ಅದರಲ್ಲಿ 50% ಹಣವನ್ನು ನಮ್ಮ ಕಂಪನಿ ತೊಡಗಿಸಿದೆ. ಅದರಲ್ಲೂ ಕೂಡ ನಾವು ಈ ಮಿಲೆಟ್ಸನ್ನು ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಮತ್ತು ಆಯಿಲ್ ಸ್ಪೆಲ್ಲರ್ನು ಕೂಡ ಮಾಡಿದ್ದೀವಿ ಅಲ್ಲಿ. ಮತ್ತು ಅಲ್ಲಿ ಕೊಬ್ಬರಿ ಎಣ್ಣೆನ ತೆಗೆದು
ಆ ಕೊಬ್ಬರಿ ಎಣ್ಣೆನ ಸ್ಥಳೀಯವಾಗಿ 2-3 ಕಡೆ ನೋಡುವಾಗ ಅದರ ಈ ಗ್ರೇಡಿಂಗ್ಗಳನ್ನು ನೋಡುವಾಗ ತುಂಬ ಚೆನ್ನಾಗಿ ಸಿಗ್ತಾ ಇರ್ತಕ್ಕಂಥದ್ದು ಹೀಲ್ಡು ನಮ್ಮ ಚಿಕ್ಕನಾಯಕನಹಳ್ಳಿ ಇರ್ತಕ್ಕಂಥ FPOದಲ್ಲಿ ಕಲ್ಪಮಿತ್ರ ರೈತ ಉತ್ಪಾದಕರ ಕಂಪನಿ, ಅಲ್ಲೂ ಕೂಡ ತೆಗೆದು ಅದನ್ನು ಮಾರಾಟವನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಸರ್. ಸೊ ಅಲ್ಲಿಂದ ಬಂದರೆ ಈಗ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಬಂಗಾರನಾಡು FPO ಅಂತಿದೆ, ಅಲ್ಲಿ ಒಂದು ಸೋಲಾರ್ ಡ್ರೈಯರ್ ಯೂನಿಟನ್ನು ಹಾಕಿದ್ದೀವಿ. ಟೊಮ್ಯಾಟೊ ಪೊಟ್ಯಾಟೋನ ಸ್ಲೈಸ್ ಮಾಡಿ ಅದನ್ನು ಡ್ರೈ ಮಾಡಿ ಮತ್ತು ಆನಿಯನ್ ಇವೆಲ್ಲ ಡ್ರೈ ಮಾಡಿ ಅದನ್ನು ಈ ಅಪಾರ್ಟ್ಮೆಂಟ್ಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ಅಲ್ಲಿ ಮಾಡಿದ್ದೀವಿ. ಅದು ಕೂಡ ಅಲ್ಲಿ ನಡೀತಾ ಇರ್ತಕ್ಕಂಥದ್ದಿದೆ. ಮತ್ತು ಈ ನಮ್ಮ ಸೋಲಾರ್ ಡ್ರೈಯಿಂಗ್ ಯೂನಿಟ್ ಅಂದರೆ ಅದಕ್ಕೆ ಬಂಡವಾಳನೆಲ್ಲ FPOನೇ ಹಾಕಿದೆಯಾ? FPO ಬಂಡವಾಳ ಹಾಕಿದೆ. ಸ್ವಲ್ಪ ಪ್ರಮಾಣದಲ್ಲಿ ಸೆಲ್ಕೋ ಸೋಲಾರ್ ಫೌಂಡೇಶನ್ ಅವರಿಂದ ಸಹಾಯವನ್ನು ತಗೊಂಡಿದ್ದೀವಿ ಸರ್. ಅಂದರೆ ಕತ್ತರಿಸೋದು, ಅದನ್ನು ಒಣಗಿಸೋದು, ಈ ಥರ ಸೋಲಾರ್ ಡ್ರೈ ಮಾಡಿದ್ದನ್ನು ತಗೊಂಡೋಗಿ ಅಪಾರ್ಟ್ಮೆಂಟ್ಗಳಿಗೆ ಮಾರೋದು. ಹೌದು. ಸೊ ಹಾಗೆ ಮಾಡಿದ್ದೀವಿ. ಮತ್ತು ನಮ್ಮ ಮಂಡ್ಯದಲ್ಲೂ ಕೂಡ ಪುಣ್ಯಭೂಮಿ ರೈತ ಉತ್ಪಾದಕರ ಕಂಪನಿಯಿಂದ ಆಯಿಲ್ ಸ್ಪೆಲ್ಲರ್ ಯೂನಿಟನ್ನು ಹಾಕಿ ಅಲ್ಲಿ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ತೆಗೆದು ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಅಲ್ಲೂ ಕೂಡ ಅಳವಡಿಸಿದ್ದೀವಿ. ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಸಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪನಿ ಇದೆ. ಅಲ್ಲಿ ಕಾಳುಗಳನ್ನು ಕ್ಲೀನಿಂಗ್ ಮಾಡಿ ಆ ಬೇಳೆಯನ್ನು ಮಾಡ್ತಕ್ಕಂಥ ಘಟಕವನ್ನು ಹಾಕಿದ್ದೀವಿ. ಮತ್ತು ಚಿಯಾ ಬೀಜವನ್ನು ಪ್ರೊಸೆಸಿಂಗ್ ಮಾಡ್ತಕ್ಕಂಥ ಘಟಕವನ್ನು ಹಾಕಿದ್ದೀವಿ. ಅದನ್ನು ಕೂಡ ಈಗಾಗಲೇ ನಾವು ಅದನ್ನು ಪ್ರೊಸೆಸಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್, ಆ ಒಂದು ರೈತ ಉತ್ಪಾದಕರ ಕಂಪನಿಯಿಂದ. ಇನ್ನು ಬೇರೆ ಕಡೆ ಮಳವಳ್ಳಿ ಕಡೆ FPO ಮಳವಳ್ಳಿ ಕಡೆ ಇರ್ತಕ್ಕಂಥ ಒಂದು FPOದಲ್ಲಿ ನಾವು ರಾಗಿಯಲ್ಲಿ ಬರ್ತಕ್ಕಂಥ ವ್ಯಾಲಿಡೇಷನನ್ನು ಮಾಡಿ ರಾಗಿ ಮಿಲೆಟ್ಸು, ರಾಗಿ ಮಿಕ್ಸ್ಚರು, ರಾಗಿ ಮಿಠಾಯಿ, ರಾಗಿ ಹಪ್ಪಳ ಈ ಥರದ ಪದಾರ್ಥಗಳನ್ನ ಮಾಡ್ತಕ್ಕಂಥ ಘಟಕಗಳನ್ನು ಹಾಕ್ಕೊಂಡು ಅಲ್ಲಿ ಮಾಡ್ತಾಯಿದ್ದೀವಿ. ಅಂದರೆ ಬಹಳಷ್ಟು FPOಗಳು ಇವತ್ತು ಮೌಲ್ಯವರ್ಧನೆ ಮತ್ತು ಕೃಷಿ ಉತ್ಪನ್ನಗಳನ್ನು ರೈತರಿಂದ ಖರೀದಿ ಮಾಡಿ ಮಾರಾಟ ಮಾಡೋ ನಿಟ್ಟಿನಲ್ಲಿ ತೊಡಗಿಕೊಂಡಿದ್ದಾವೆ ಅಲ್ವಾ? ಹೌದು ಸರ್. ಈಗ ಗ್ರಾಮೀಣ ಮಾರುಕಟ್ಟೆ ಅಂದರೆ ನೀವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ಮೊದಲನೇದು FPO ಮಾಡುವಂತಹ ಮಾರುಕಟ್ಟೆ ಅಲ್ವಾ? ಹೌದು. ಅಂದರೆ ಈಗ ಒಂದು FPO ಒಂದು ಅಂಗಡಿಯನ್ನು ತೆರೆಯುತ್ತೆ, ಆ ಅಂಗಡಿಯಲ್ಲಿ ಏನೆಲ್ಲ ಉತ್ಪನ್ನಗಳು ಸಿಗಬೇಕು ಅನ್ನೋವಂಥದ್ದು ಅಲ್ವಾ? ಸೊ ಆ FPOಗಳು ಎಲ್ಲೆಲ್ಲಿ ಆ ತರಹದ ವಿಸ್ತೃತವಾದ ಒಂದು ಮಾರುಕಟ್ಟೆನ ತೆಗೆದಿರ್ಬೋದು, ಅಂದರೆ ರೈತರಿಗೆ ಬೇಕಾದಂಥ ಎಲ್ಲವನ್ನು ಕೊಡೋ ಪ್ರಯತ್ನ ಮಾಡಿರ್ಬೋದು. ಎಲ್ಲೆಲ್ಲಿ ಮಾಡಿದಾವೆ FPOಗಳು? ಒಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆತಗೂರು ರೈತ ಉತ್ಪಾದಕರ ಕಂಪನಿ ಆ ರೀತಿ ಒಂದು ಮಾರುಕಟ್ಟೆಯನ್ನು ಶುರು ಮಾಡಿದೆ. ಹಾಗೆ ನಮ್ಮ ಮಂಡ್ಯ ಇದರಲ್ಲಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯನ್ನು ಸಹ ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 5 FPOಗಳು ಅದೇ ರೀತಿ ಮಾಡ್ತಾ ಇದೆ ಸರ್. ಚಿನಕುರಳಿಯಲ್ಲೂ ಕೂಡ ವನ್ನೇರು ರೈತ ಉತ್ಪಾದಕರ ಕಂಪನಿ ಇದೆ. ಒಂದೇ ಕಡೆ 5 ಮಳಿಗೆಗಳನ್ನು ಹಾಕಿ ಎಲ್ಲ ವಿಭಿನ್ನವಾದಂಥ ಅಲ್ಲಿ ಬೇಕಾದಂಥ ಎಲ್ಲ ಪರಿಕರಗಳು ಎಲ್ಲ ಇದನ್ನು ಸಪ್ಲೈ ಮಾಡ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಅದೇ ಪರಿಕರ ಅಂದರೆ ಏನೇನು ಮಾಡ್ತಾ ಇದ್ದಾರೆ? ಗ್ರಾಸರೀಸು, ಕೃಷಿಗೆ ಪೂರಕವಾದದ್ದು, ಮತ್ತು ದಿನಬಳಕೆಗೆ ಬಳಸುವಂತಹದ್ದು, ರೈತ ತಂದನ್ನ ಖರೀದಿ ಮಾಡ್ತಕ್ಕಂಥ ಡೈಲಿ ಒಂದು 5 kg ಕೊಬ್ಬರಿ ತತ್ತಾರೆ, ರಾಗಿ ತತ್ತಾರೆ, ಅದನ್ನು ತಗೊಳ್ಳೋದು, ಅವ್ರಿಗೆ ಬೇಕಾದನ್ನು ಇಲ್ಲಿಂದ ತಗೊಳ್ಳೋದು, ಅದನ್ನು ಕೊಟ್ಟು ಅದಕ್ಕೆ ಬೆಲೆ ಬಾಳ್ತಕ್ಕಂಥ ಹಣಕ್ಕೆ ನಮ್ಮ ಅಂಗಡಿಯಿಂದ ಏನು ಸಿಗುತ್ತೆ ಅದನ್ನು ತಗೊಂಡು ಹೋಗೋದು. ಆ ರೀತಿ ಅವ್ರ ಹತ್ರ ದುಡ್ಡು ಇರಲ್ಲ, ಮನೆಯಲ್ಲಿ ಬೆಳೆದಂಥದ್ದೇನೋ ತರ್ತಾರೆ, ಒಂದು 5 ತೆಂಗಿನಕಾಯಿ ತರ್ತಾರೆ, ಆ ತೆಂಗಿನಕಾಯಿನ ಕೊಟ್ಟು ಅವ್ರಿಗೆ ಬೇಕಾದ 1 kg ಬೇಳೆ ಅಥವಾ ಹೆಸರು ಕಾಳು ತಗೊಂಡು ಹೋಗ್ತಾರೆ. ಆ ರೀತಿ ಒಂದು ಮಾರುಕಟ್ಟೆಯನ್ನು ನಾವು ಎಲ್ಲ ಒಂದು FPOಗಳಲ್ಲಿ ಅದು ಮೊದಲನೇ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಮತ್ತು ಯಾರು ಕೊಬ್ಬರಿಯನ್ನು ಬೆಳೀತಾರೆ, ಕೊಬ್ಬರಿ ಬೆಳೆದವರು ದುಡ್ಡಿಲ್ಲ ಅಂತ ಹೇಳಿದ್ರೆ ಕೊಬ್ಬರಿ ಆಯಿಲನ್ನು ಆಡಿಸಿ ಬರ್ತಕ್ಕಂಥ ಹಿಂಡಿಯನ್ನು ನಾವು ತಗೋತೀವಿ, ಆ ಹಿಂಡಿಗೆ ದುಡ್ಡನ್ನು ವಜಾ ಮಾಡಿ ಹಾಗೆ ಅವ್ರಿಗೆ ಎಣ್ಣೆನ ತೆಗೆದುಕೊಡ್ತಕ್ಕಂಥದ್ದನ್ನು ಮೊದಲನೇದಾಗಿ ನಮ್ಮ ಷೇರುದಾರರಿಗೆ ಅದನ್ನು ಮಾಡ್ತಾ ಇದ್ದೀವಿ ಸರ್. ಹಿಂಡಿ ಏನು ಮಾಡ್ತೀರಾ ನೀವು? ಹಿಂಡಿ ನಾವು ಅದನ್ನು ಪ್ಯಾಕಿಂಗ್ ಮಾಡಿ ಮತ್ತೆ ನಾವು ಅಲ್ಲಿ ಹಿಂಡಿ ಕೇಳ್ತಾರಲ್ಲ ಅದನ್ನು ಮಾರಾಟ ಮಾಡ್ತೀವಿ ಸರ್. ಓಕೆ ಓಕೆ. ಅದು ಜಮೀನುಗಳಿಗೆ ಬೇಕಾಗುತ್ತೆ, ಬೆಳೆಗಳಿಗೆ ಅದನ್ನು ಪಶು ಆಹಾರನೂ ಆಗುತ್ತದು? ಪಶು ಆಹಾರನೂ ಆಗುತ್ತೆ ಸರ್. ಹೇಳಿ ಸರ್, ಈ ಥರ ಇನ್ನೂ ಏನೇನು ಮಾಡ್ತಾ ಇದ್ದೀರಿ? ವಿಶೇಷವಾಗಿ FPOಗಳು ಗ್ರಾಮೀಣ ಮಾರುಕಟ್ಟೆಗಳನ್ನು ಯಾವ ತರಹ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾವೆ? ಹೌದೌದು. ಈಗ ತಾವು ಹೇಳಿದ್ರಿ ಎಷ್ಟು ಸಾವಿರ ಜನ ರೈತರ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ ನೀವು? ಸುಮಾರು ನಮ್ಮದು 48,000ದಿಂದ 50,000ವರೆಗೂ ರೈತರೊಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅಂದರೆ ಈಗ ಅವರ ಅಗತ್ಯಗಳನ್ನು ನೋಡಿ ಅವ್ರಿಗೆ ಏನೇನು ಬೇಕೋ ಅದನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಿ? ಖಂಡಿತವಾಗ್ಲೂ ಸರ್.
ಅಲ್ವಾ? ಹೌದು. ಏನು ನಮಗೆ ಅಲ್ಲಿ ಈಗ ಮುಂದಿನ ದಿನಗಳಲ್ಲಿ ಈ ವರ್ಷದಿಂದ CSC ಸೆಂಟರ್ ಮಾಡಬೇಕು ಅಂತೇಳಿ ಈಗಾಗಲೇ ಪ್ಲಾನನ್ನು ಮಾಡಿದ್ದೀವಿ. ಏನು ಕಮ್ಯುನಿಟಿ ಸರ್ವಿಸ್ ಸೆಂಟರ್, ಸಮುದಾಯದ ಸೇವೆಗಳನ್ನು ಒದಗಿಸ್ಬೇಕು ಅಂತೇಳಿ. ಅಲ್ಲಿ ಇ ಸ್ಟಾಂಪಿಂಗ್ ಆಗ್ಬೋದು, ಮನಿ ಟ್ರಾನ್ಸ್ಫರ್ ಆಗ್ಬೋದು, ಆಧಾರ್ ಆಗ್ಬೋದು, ಪ್ಯಾನ್ ಆಗ್ಬೋದು, MR ಕಾಪಿ ಆಗ್ಬೋದು, RTC ಆಗ್ಬೋದು, ಎಲ್ಲ ಬೇಕಾದಂಥ ಮಾಹಿತಿಗಳು ನಮ್ಮ FEOಗಳಲ್ಲಿ ರೈತರಿಗೆ ಸಿಗಬೇಕು ಅನ್ನೋದನ್ನು CSC ಸೆಂಟರ್ ಅಂತೇಳಿ ಆ ಒಂದು ಈ ಒಂದು 2025-26ನೇ ಸಾಲಿನಿಂದ ಮುಂದಿನ ತಿಂಗಳಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರಾರಂಭ ಆಗ್ತವೆ. FEOಗಳಲ್ಲಿ ಎಲ್ಲ ಸೇವೆಗಳು ಅಲ್ಲಿ ಸಿಗಬೇಕು ಅವ್ರಿಗೆ. ಅವರು ಎಲ್ಲೇ ಬೇರೆ ಕಡೆ ಹೋಗಿ ಒಂದು ಆಧಾರ್ ಕಾರ್ಡ್ ಆಗ್ಬೋದು, ಜೆರಾಕ್ಸ್ ಆಗ್ಬೋದು, ಮತ್ತು ಅಲ್ಲಿಂದ ಆಧಾರ್ ಏನಾರ ಅದು ರಿನ್ಯೂವಲ್ ಮಾಡಿ OTP ಆಗಿ ತಗೊಂಡು ಅದು ಮಾಡ್ತಕ್ಕಂಥದ್ದು, ಈ ಸ್ಟಾಂಪ್ ಬೇಕಾಗಿರೋದು, ಯಾವ್ದಾರು ಇಮಿಡಿಯೇಟ್ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದು, MR ಕಾಪಿ ಬೇಕು, RTC ಬೇಕು, ಮ್ಯೂಟೇಷನ್ನು, ಈ ಥರದ್ದೆಲ್ಲ ಸೇವೆಗಳನ್ನು ಒದಗಿಸ್ಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡಿದ್ದೀವಿ. ಒಳ್ಳೆ ಆಲೋಚನೆ. ಆ ಥರದ್ದು ಕೂಡ ಅಲ್ಲಿ ಈಗ ಸಿಗ್ತಾ ಇದೆ. ಮತ್ತು ಏನು ನಾವು ನಮ್ಮ ಕಂಪನಿಗಳಲ್ಲಿ ಉದಾಹರಣೆಗೆ ಅವರಿಗೆ ಬೇಕಾದಂಥದ್ದು ರಸಗೊಬ್ಬರ, ಕೀಟನಾಶಕ, ಔಷಧಿ ಮತ್ತು ಬಿತ್ತನೆ ಬೀಜಗಳು ಸಕಾಲಕ್ಕೆ ಒದಗಿಸ್ತಾ ಇದ್ದೀವಿ. ಈಗಾಗಲೇ ಈಗ ಎಳ್ಳು ಪ್ರಾರಂಭ ಆಗಿದೆ, ಎಳ್ಳನ್ನು ಬರ್ತಕ್ಕಂಥದ್ದನ್ನು ಖರೀದಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೆಲಸ ಮಾಡಿದ್ದೀವಿ. ಅದರಿಂದ ಆ ಎಣ್ಣೆ ತೆಗೆದು ಎಣ್ಣೆನ ಮಾರಾಟ ಮಾಡುವಂಥದ್ದು, ಅದರ ಹಿಟ್ಟನ್ನು ಕಾಳು ಅದನ್ನು ಖರೀದಿ ಮಾಡಿ ಮಾರಾಟ ಮಾಡುವಂಥದ್ದು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗೆ ಈ ಮೊದಲನೇದಾಗಿ ಬೇಕಾದಂಥ ಕೃಷಿಗೆ ಬೇಕಾದಂಥ ಒಂದು ಭಾಗ ಆದರೆ ದಿನನಿತ್ಯ ಬಳಸ್ತಕ್ಕಂಥ ಏನು ಅವರಿಗೆ ದಿನನಿತ್ಯ ಬಳಸ್ತಾ ಇದ್ರೆ ಅದಕ್ಕೆ ಬೇಕಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ಏನು ಇನ್ ಅಡಿಷನ್ ದಟ್ ಈಗಾಗಲೇ ಎಳ್ನೀರನ್ನು ಸರಬರಾಜು ಮಾಡಬೇಕು ಅಂತೇಳಿ ಬೇರೆ ಈಗ ತುಮಕೂರಲ್ಲಿರ್ತಕ್ಕಂಥ ಮೆಗಾ ಫುಡ್ ಪಾರ್ಕಲ್ಲೂ ಕೂಡ ಈಗಾಗಲೇ ಒಂದು ಜೊತೆ ಚರ್ಚೆ ಆಗಿದೆ. ಚರ್ಚೆ ಆಗಿರ್ತಕ್ಕಂಥ ಸುಮಾರು ಒಂದು 10-12 ಪದಾರ್ಥಗಳನ್ನು ಮಾರುಕಟ್ಟೆಗೆ ಒದಗಿಸ್ಬೇಕು ಅಂತೇಳಿ ಅಲ್ಲಿ ಪ್ರಯತ್ನ ಆಗಿದೆ. ಸ್ಥಳೀಯವಾಗಿರ್ತಕ್ಕಂಥ ಮಾರುಕಟ್ಟೆಗಳಲ್ಲಿ ಅವರಿಗೆ ಬೇಕಾದಂಥ ದಿನನಿತ್ಯ ಅವರಿಗೆ ಏನೆಲ್ಲ ಬೇಕೋ ಆ ಸೇವೆಗಳನ್ನು ಈಗಾಗಲೇ ಎಲ್ಲ FEOಗಳಲ್ಲಿ ನಾವು ಒದಗಿಸ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಅದರ ಮೌಲ್ಯವರ್ಧನೆ ಮಾಡಿ ಅದರದ್ದೇ ಆದ ಬ್ರ್ಯಾಂಡಿಂಗು, ಲೇಬಲಿಂಗ್ ಮಾಡಿ ಮಾರುಕಟ್ಟೆ ಮಾಡಬೇಕು ಅಂತೇಳಿ ONDC ಪ್ಲಾಟ್ಫಾರ್ಮಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಆದೇಶದಂತೆ ಎಲ್ಲ FEOಗಳಲ್ಲೂ ಸಾಕಷ್ಟು ಆರ್ಡರ್ಗಳು ಬರ್ತಾ ಇದೆ. ಕೇಂದ್ರ ಸರ್ಕಾರದ ನೌಕರರು ಕೂಡ ಖರೀದಿ ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿದಾರಂತೆ. ಅದರಲ್ಲಿ ONDC ಪ್ಲಾಟ್ಫಾರ್ಮಲ್ಲಿ ಆರ್ಡರ್ ಮಾಡಬೇಕು ಅಂತೇಳಿ ಈಗಾಗಲೇ ಸುಮಾರು ಒಂದೊಂದು ತಿಂಗಳಿಗೆ 150-180 ಆರ್ಡರ್ಗಳು ಬರ್ತಾವೆ. ಎಲ್ಲವನ್ನು ಸಹ ನಾವು ಈಗ ಅದೇ ಬ್ರ್ಯಾಂಡಿಂಗ್ ಲೇಬಲಿಂಗಲ್ಲಿ ಸಪ್ಲೈಯನ್ನು ಮಾಡ್ತಾ ಇದ್ದೀವಿ ಸರ್. ಈ ಮೆಗಾ ಫುಡ್ ಪಾರ್ಕ್ ಬಗ್ಗೆ ಹೇಳಿದ್ರಲ್ಲ, ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದಾ? ಅಲ್ಲಿ ಏನು ತಾವು ಚರ್ಚೆ ಮಾಡಿದಿರಿ? ಅಲ್ಲಿಗೆ ಫುಡ್ ಪಾರ್ಕಲ್ಲಿ ಅವರು ಕೇಳಿರ್ತಕ್ಕಂಥದ್ದು, ಈಗ ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ನೇಂದ್ರ ಬಾಳೆ ಬೇಕು ಅಂತ ಹೇಳಿದ್ದಾರೆ. ಅದು ಚಿಪ್ಸ್ಗೆ ಹೋಗ್ತಕ್ಕಂಥದ್ದು ಅದು ಕೇಳಿದ್ದಾರೆ. ಮತ್ತೆ ರೈಸಲ್ಲಿ RNR, ಸೋನಾ ಮಸೂರಿ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಮತ್ತೆ ಈ ಕಾಳುಗಳಲ್ಲಿ ಹೆಸರು, ಉದ್ದು ಮತ್ತೆ ತೊಗರಿ ಈ ಥರದ್ದು ಕೇಳಿದ್ದಾರೆ. ಇವುಗಳನ್ನು ಯಾವ FEOಗಳು ಸರಬರಾಜು ಮಾಡಬಹುದು, ಎಷ್ಟು ಕ್ವಾಂಟಿಟಿನ ಮಾಡಬಹುದು, ಅದನ್ನು ನಾವು ಖರೀದಿ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಒಂದು ಚರ್ಚೆಗೆ ಕರೆದಿದ್ರು. ಹೋಗಿ ಬಂದಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ನಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಒಂದು 5 kg ನೇಂದ್ರ ಬಾಳೆಯನ್ನು ಅವರಿಗೆ ಟೆಸ್ಟಿಂಗ್ ಕೂಡ ಕಳಿಸಿ, ಅದು ಲ್ಯಾಬ್ ಟೆಸ್ಟ್ಗೆಲ್ಲ ಕಳಿಸಿದ್ದಾರೆ. ಅದು ಬಂದ ನಂತರ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸಪ್ಲೈ ಮಾಡ್ತೀವಿ ಸರ್. ಈಗ ನೀವು ವಿಕಸನ ಅನ್ನುವಂತಹ ಸಂಸ್ಥೆ ಈ ಎಲ್ಲ FPOಗಳ ರಚನೆಯಲ್ಲಿ ನಿರತವಾಗಿದೆ. ಹಾಗಾಗಿ ನೀವು FPOಗಳ ಪರವಾಗಿ ಹೋಗಿ ತಾವು ಮಾತಾಡ್ತಿದ್ದೀರಿ. ಈ FPOಗಳನ್ನೆಲ್ಲ ಸೇರಿಸಿ ಏನಾದರೂ ಒಂದು ಒಕ್ಕೂಟ ಆ ಥರ ಏನಾದರೂ ಮಾಡೋ ಆಲೋಚನೆ ಇದೆಯಾ? ಅಥವಾ ಎಲ್ಲ FPOಗಳ ಸೇರಿ ಒಂದು ಮಾರುಕಟ್ಟೆನ ಮಾಡುವಂತಹ ಆಲೋಚನೆ ಏನಾದರೂ ಇದೆಯಾ ತಮಗೆ? ಖಂಡಿತವಾಗ್ಲೂ ಇದೆ ಸರ್. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಕೈಕವಾಗಿ ಬೆಲ್ಲದ ನಾಡು ರೈತ ಉತ್ಪಾದಕರ ಒಕ್ಕೂಟ ಅಂತೇಳಿ ಈಗಾಗಲೇ ರಚನೆಯಾಗಿ ರಿಜಿಸ್ಟ್ರೇಷನ್ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ದೀವಿ. ಈಗಾಗಲೇ ಅದರಲ್ಲಿ ಒಂದು ಆಡಳಿತ ಮಂಡಳಿಯನ್ನು ಕೂಡ ರಚನೆ ಮಾಡಿ ಅದು ಈಗಾಗಲೇ ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ರೈತ ಉತ್ಪಾದಕರ ಕಂಪನಿಗಳಿಗೆ, ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ ಒಂದು 35 ರೈತ ಉತ್ಪಾದಕರ ಕಂಪನಿಗಳಿವೆ. ಎಲ್ಲ ರೈತ ಉತ್ಪಾದಕರ ಕಂಪನಿಗಳಿಗೆ ಬೇಕಾದಂಥ ಎಲ್ಲ ವ್ಯವಹಾರಗಳನ್ನು ಈ ಒಕ್ಕೂಟ ಸೇವೆಯನ್ನು ಒದಗಿಸ್ಬೇಕು ಅಂತ ಆಲೋಚನೆಯನ್ನು ಮಾಡ್ತಾ ಇದೆ ಸರ್. ಅದರಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಮಾಡ್ತಾ ಇದ್ದೀವಿ ಸರ್. ಅಂದರೆ ರೈತರಿಗೆ ಕೃಷಿಗೆ ಬೇಕಾದಂತಹ ಉಪಕರಣಗಳಲ್ಲದೆ
ಅಲ್ಲದೆ ಎಲ್ಲವೂ ಕೂಡ ಅವರ ಮನೆಗೆ ಬೇಕಾದಂತಹ ಎಲ್ಲವನ್ನು ಕೂಡ ಒಂದು ಕಾಮನ್ ಸೆಂಟ್ರಲ್ಲಿ ಖರೀದಿ ಮಾಡಿ ಅದನ್ನ FPOಗಳಿಗೆ ವಿತರಣೆ ಮಾಡೋದು, ಆ ರೀತಿಯ ಆಲೋಚನೆಯ ತಮ್ಮದು? ಸರ್ ಹೌದು, ಖಂಡಿತವಾಗ್ಲು. ಈಗ ಗ್ರಾಮೀಣ ಮಾರುಕಟ್ಟೆ ಅಂದ್ರೆ FPOಗಳ ಮಾರುಕಟ್ಟೆನ ಬಿಟ್ಟು ಪ್ರತ್ಯೇಕವಾಗಿ ಈಗ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ತರಹ ಕಲ್ಪನೆ ಇಟ್ಕೊಂಡು ಪ್ರತಿಯೊಂದು FPOನಲ್ಲೋ ಅಥವಾ ಒಂದು 5-6 FPOಗಳು ಸೇರಿ ಮಾಡುವಂಥದ್ದು, ಆ ಥರದ್ದು ಏನಾದರೂ ಆಲೋಚನೆಗಳಿದೆಯಾ? ಅದಕ್ಕೆ ಮೊದಲನೇದಾಗಿ ಈಗ ಒಂದು FPOಗಳಲ್ಲಿ ಅವ್ರದ್ದೇ ಒಂದು ಮಿನಿ ಸೂಪರ್ ಮಾರ್ಕೆಟ್ ಅಂತ ಒಂದು ಕಾನ್ಸೆಪ್ಟು ಮಾಡಿದೆ ಸರ್. ಪ್ರತಿಯೊಂದು FPOದಲ್ಲಿ ಅಲ್ಲಿ ಒಂದೊಂದು FPO ಇನ್ನೊಂದು FPOಗೆ ಬೇಕಾದದ್ದನ್ನು ಮೊದಲನೇದಾಗಿ ಪರಸ್ಪರ ಖರೀದಿ ಮಾಡುವಂತಹದ್ದು. ಆದರೆ ಎಲ್ಲವೂ ಸೇರಿ ಒಟ್ಟಿಗೆ ಮಾಡುವಂಥ ಆಲೋಚನೆ ಇಲ್ಲ. ಆಯಾ FPOಗಳಲ್ಲಿ ಒಂದು ಮಿನಿ ಸೂಪರ್ ಮಾರ್ಕೆಟ್ ಮಾಡಿ ಅಲ್ಲಿಂದ ಬರ್ತಕ್ಕಂಥ ಬೆಳೆಗಳು ಅಥವಾ ಉತ್ಪನ್ನಗಳನ್ನು ಇವರು ಖರೀದಿ ಮಾಡಿ ಇವ್ರದೇ ಪ್ಯಾಕಿಂಗ್, ಲೇಬಲಿಂಗ್, ಬ್ರ್ಯಾಂಡಿಂಗ್ ಮಾಡಿ ಆ ಮಿನಿ ಸ್ಟೋರಲ್ಲಿ ಅಥವಾ ಮಿನಿ ಸೂಪರ್ ಮಾರ್ಕೆಟಲ್ಲಿ ಸಪ್ಲೈ ಮಾಡಬೇಕು ಅನ್ನೋದಿದೆ. ಈಗಾಗಲೇ ಎಷ್ಟೋ ಕಡೆ ನಡೀತಾವೆ. ಅದನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಮಾಡಬೇಕು ಅನ್ನೋ ಆಲೋಚನೆ ಇದೆ ಸರ್. ಈಗ FPOಗಳ ರಚನೆ, ಇದರ ಜೊತೆಗೇನೆ ಮಾರುಕಟ್ಟೆಯ ಸೃಷ್ಟಿ, ಮಾರುಕಟ್ಟೆಯ ವಿಸ್ತರಣೆ ಮತ್ತು ಮಾರುಕಟ್ಟೆಯ ಇಂಟೆಲಿಜೆನ್ಸು ಮತ್ತು ಮಾರುಕಟ್ಟೆನ ಸ್ಟಡಿ ಮಾಡಬೇಕು. ಸೊ ಇದಕ್ಕೆಲ್ಲ ಬೇರೆ ಬೇರೆ ಸಂಸ್ಥೆಗಳ ನೆರವು, ಸಹಕಾರ ಇದನ್ನು ತಗೋತಾ ಇದ್ದೀರಾ? ಖಂಡಿತವಾಗಲೂ ಸರ್. ಈಗ ನಾವು ಅದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಮೈಸೂರಲ್ಲಿ CFTRI, ಅಲ್ಲಿಂದ ಮಾಹಿತಿಗಳು ನಾವು, ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಇಲಾಖೆ, ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸು, ಈ ರೀತಿ ಹಲವಾರು ಸಂಶೋಧನಾ ಕೇಂದ್ರಗಳಿಂದ ಸಾಕಷ್ಟು ಮಾಹಿತಿಗಳು ಪಡ್ಕೋತಾ ಇದೀವಿ. ನಮ್ಗೆ ಈ ಖಾಸಗಿಯವರು ಕೂಡ ಖಾಸಗಿಯವರು ನಮ್ಮ ಜೊತೆ ತುಂಬಾ ಸಂಪರ್ಕದಲ್ಲಿದ್ದಾರೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಮಾರಾಟಗಾರರನ್ನ ನೀವು ಹುಡುಕ್ಬೇಕಲ್ಲ, ಟ್ರೇಡರ್ಸ್ನ. ಅಂದ್ರೆ ರೈತ ಉತ್ಪಾದಕ ಕಂಪನಿಗಳಿಂದ ನಾವು ಖರೀದಿ ಮಾಡೋಕೆ ಸಿದ್ಧ ಇದ್ದೀವಿ ಅನ್ನೋವಂತಹ ಟ್ರೇಡರ್ಗಳನ್ನ ಹುಡುಕಿ ಕಂಪನಿಗಳನ್ನ ಅದ್ರ ಜೊತೆ ಲಿಂಕ್ ಮಾಡಿ, ಆ ಥರದ್ದೇನಾದರೂ ಒಂದಷ್ಟು ಇದ್ರೆ ಹೇಳಿ, ಮಾಹಿತಿ ಹಂಚ್ಕೊಳ್ಳಿ. ಕಳೆದ ಸಾರಿ ಈಗ 1-2 ಸಾರಿ ನಾವು ಕೂಡ ಬೈಯರ್ ಸೆಲ್ಲರ್ ಸಮ್ಮಿಟ್ ಅಂತ ಮಾಡಿ ಸುಮಾರು ಒಂದು 25 ಕಂಪನಿಯವರು ನಮ್ಮ ಜೊತೆ ಭಾಗವಹಿಸಿದ್ರು. ಮಂಡಿ ಬಾಯ್ಸ್ ಅಂತಕ್ಕಂಥವರು, ಮತ್ತು ಟಾಟಾ ಕಂಪನಿಯವರು, ಸಾಕಷ್ಟು ಕಂಪನಿಯವರು ಭಾಗವಹಿಸಿದ್ರು ಸರ್. ಅವರೆಲ್ಲರೂ ಕೂಡ ಬಂದು ನಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದಾರೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಉತ್ಪನ್ನಗಳನ್ನು ಖರೀದಿ ಮಾಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ. ಈಗಾಗಲೇ ನಾವು ಕಳೆದ ವರ್ಷದಿಂದ ಒಂದು 3-4 ಟ್ರೇಡರ್ಸ್ ಹತ್ರ ಮಾತಾಡಿ FPOಗಳಿಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಸಪ್ಲೈಯನ್ನು ಮಾಡಿಸಿದ್ದೀವಿ ಸರ್. ಏನೇನು ಮಾಡಿಸಿರ್ಬೋದು? ಅಲ್ಲಿ ನಾವು ಮಾಡಿಸಿರ್ತಕ್ಕಂಥದ್ದು ಮೊದಲನೇದಾಗಿ ರಾಗಿ ಮಾಡಿಸಿದ್ದೀವಿ. ರಾಗಿ ಒಂದು ಸಪ್ಲೈ ಆಗಿದೆ. 2ನೇದು ಪ್ಯಾಡಿ ಆಗಿದೆ. 3ನೇದು ಜಾಗರಿ ಆಗಿದೆ. 4ನೇದು ಜೋಳ ಆಗಿದೆ, ಮೇಜ್ ಆಗಿದೆ. 5ನೇದು ಟರ್ಮರಿಕ್ ಆಗಿದೆ. ಸೊ ITC ಕಂಪನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತು ಗೋಧಿ ಆಗಿದೆ. ಸೊ ಈ ಥರ ಸೋಯಾಬೀನ್ ಆಗಿದೆ. ಈ ರೀತಿ ಮಾಡ್ತಾ ಇದ್ದೀವಿ. ಬಹಳಷ್ಟು ರೈತ ಉತ್ಪಾದಕ ಕಂಪನಿಗಳು ಏನು ರಚನೆ ಆಗ್ತವೆ, ಅವು ಉತ್ಪನ್ನಗಳನ್ನು ಮಾರಾಟ ಮಾಡೋಕ್ಕಾಗ್ದಲೇ ಬಹಳ ಕಷ್ಟಪಡ್ತವೆ. ಮತ್ತು ಅವರ ಆರ್ಥಿಕತೆ ಮಾರಾಟ ಮತ್ತು ಆದಾಯದ ಮೇಲೆ ನಿಂತಿರೋದ್ರಿಂದ, ಆರಂಭದಲ್ಲಿ ಬೇರೆ ಬೇರೆಯವರ ಸಪೋರ್ಟ್ ಇರೋದ್ರಿಂದ ಇದ್ದು ನಂತರದ ದಿನಗಳಲ್ಲಿ ಬಹಳ ಕಷ್ಟಪಡ್ತಾರೆ ಅವರ ಅಸ್ತಿತ್ವಕ್ಕಾಗಿ. ಈಗ ನೀವು ಇಷ್ಟೆಲ್ಲ ಮಾತಾಡ್ತಿರೋದ್ರಿಂದ ರೈತ ಉತ್ಪಾದಕ ಕಂಪನಿಗಳ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಆಗಿದೆ. ನಾವು ಕೂಡ ಮುಂದಿನ ದಿನದಲ್ಲಿ ಮಾರುಕಟ್ಟೆಯಲ್ಲಿ ಗೆಲ್ಲಬಹುದು ಅಂತನ್ನುವಂತಹ ಒಂದು ಭಾವನೆ ಮೂಡಿದೆ ಅಂತ ತಮಗನ್ಸುತ್ತಾ? ಹೇಗೆ ನೀವು ಚರ್ಚೆ ಮಾಡ್ತಿರಲ್ಲ ಅವರ ಅಧ್ಯಕ್ಷರ ಜೊತೆ, CEO ಗಳ ಜೊತೆ, ಏನಿರುತ್ತೆ ಅವರ ವಿಚಾರಗಳು? ಖಂಡಿತ ಸರ್. ಕೆಲವೊಂದಷ್ಟು ಇನ್ನೂ ನಿಲ್ಲದ್ರಲ್ಲಿ ತುಂಬ ತೊಳಲಾಟದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದೆ. 3 ಕ್ಯಾಟಗರಿಯಲ್ಲಿ ನಾವು ನೋಡ್ಬೋದು. ಈಗ ಆಲ್ರೆಡಿ ಒಂದಷ್ಟು ಸಕ್ಸಸ್ ಆಗಿ ನಾವು ಇದನ್ನು ಯಾರು ಇರಲಿ ಇಲ್ಲದೆ ಹೋಗಲಿ ಸಪೋರ್ಟು ನಾವು ನೇರವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ FPOಗಳು ಒಂದು ವರ್ಗ ಇದೆ. ಈಗಾಗಲೇ ಒಂದಷ್ಟು ಸ್ಟೇಬಲ್ ಆಗಿ ಒಂದು ಹಂತಕ್ಕೆ ಬಂದು, ಇಲ್ಲ ಇದನ್ನು ಏನೋ ಮಧ್ಯೆ ಇರ್ತಕ್ಕಂಥ ಕೆಲವು ಇಂಟರ್ವೆನ್ಷನ್ನು, ಅವರ ಇಂಟರ್ನಲ್ ಇಂಟರ್ವೆನ್ಷನಲ್ಲಿ ಸ್ವಲ್ಪ ಇದಾಗಿ ಮತ್ತು ಅವು ಚೆನ್ನಾಗಿ ನಡೀತಾ ಇರ್ತಕ್ಕಂಥದ್ದಿದೆ. ಇನ್ನು ಕೆಳಮಟ್ಟದಲ್ಲಿರ್ತಕ್ಕಂಥದ್ದು ಅವರು ಫೈನಾನ್ಷಿಯಲಿ ನಾವೆಲ್ಲಿ ದುಡ್ಡು ಹಾಕಿದ್ರೆ ನಷ್ಟ ಅನುಭವಿಸ್ಬಿಡ್ತೀವೋ, ಸಾಲಗಾರರಾಗ್ಬಿಡ್ತೀವೋ, ಈ ವ್ಯವಹಾರನೇ ಬೇಡ ಅಂತಕ್ಕಂಥದ್ದು ಕೆಲವೊಂದಷ್ಟಿದೆ. ಈ 3ರನ್ನ ನೋಡುವಾಗ, ಮೆಜಾರಿಟಿ ನಾವು ನೋಡುವಾಗ ಈಗಾಗಲೇ ಕೆಲವು ಅವ್ರಿಗೆಲ್ಲ ಆತ್ಮಸ್ಥೈರ್ಯ ತುಂಬಿ ಅವ್ರನ್ನ ಯೋಜನೆ ಇರೋವರೆಗೂ ನಾವು ಇರ್ತೀವಿ, ಯೋಜನೆ ಇದ್ದ ಮೇಲೆ ಇಲ್ಲ ಅನ್ನೋದು ನಾವು ಅದನ್ನು
ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಯೋಜನೆ ಇರ್ಬೋದು, ಇಲ್ಲದೆ ಇರ್ಬೋದು, ನಿಮ್ಮ ಜೊತೆ ಸದಾ ನಿರಂತರವಾಗಿ ಕೈ ಜೋಡಿಸಿ ಒಂದು ಸಂಸ್ಥೆಯಾಗಿ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ಅವರಿಗೆ ತುಂಬಿದ್ದೀವಿ. ಅದು ತುಂಬಿರೋದ್ರಿಂದ ಈಗೇನಾಗಿದೆ, ಕೆಲವೊಂದಷ್ಟು ಅನಿವಾರ್ಯ ಏನು ಗ್ರಾಮೀಣ ಭಾಗದಲ್ಲಿ ಎಲ್ಲಿ ನಷ್ಟವನ್ನು ಅನುಭವಿಸ್ತಿದ್ರು ಸುಲಭದ ರೂಪದಲ್ಲಿ ಆದಾಯ ಮಾಡ್ತಕ್ಕಂಥದ್ದಿದೆ. ಮತ್ತು ಜನಗಳಿಗೂ ಕೂಡ ಇದರಲ್ಲಿ ಒಂದಷ್ಟು ಡಿವಿಡೆಂಟ್ ಕೊಡಬೇಕು ಅನ್ನೋ ಕಲ್ಪನೆಯಿಂದ ಅವರು ತುಂಬ ಬಲಿಷ್ಠವಾಗಿ ನಿಂತಿದ್ದಾರೆ. ಈಗಾಗಲೇ ಈ ವರ್ಷದಿಂದ ನಮ್ಮ ಎಲ್ಲ FAOಗಳಲ್ಲಿ ಸಿಟ್ಟಿಂಗ್ ಫೀಸನ್ನು ಕೂಡ ತೀರ್ಮಾನ ಮಾಡಿದ್ದಾರೆ. ಪ್ರತಿ ಮೀಟಿಂಗ್ಗಳಿಗೆ ಹೋದರೆ ಅವ್ರಿಗೆ ಒಂದು ಸಿಟ್ಟಿಂಗ್ ಫೀಸು ಆಗಬೇಕು ಡೈರೆಕ್ಟರ್ಗಳಿಗೆ. ಮತ್ತು ಮುಂದೆ ಅವರು ಒಂದು ಸಭೆ ಸಮಾರಂಭಗಳು ಬರಬೇಕಾದ್ರೆ ಅವ್ರದ್ದೇ ಆದ ಒಂದು ಯೂನಿಫಾರ್ಮ್ ಡ್ರೆಸ್ ಕೋಡ್ ಆಗಬೇಕು. ಮತ್ತು ನಾವು ದೊಡ್ಡ ಮಟ್ಟದಲ್ಲಿ ಇದನ್ನು ತಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ ಸರ್. ಸುಮಾರು ಈಗ ಎಷ್ಟೋ FAOಗಳು ಒಂದು ವರ್ಷಕ್ಕೆ 4 ಕೋಟಿ ಟರ್ನ್ ಓವರ್ ಮಾಡ್ತಕ್ಕಂಥದ್ದಿದೆ, 2 ಕೋಟಿ ಮಾಡೋದಂಥದ್ದಿದೆ, 1.5 ಕೋಟಿ ಮಾಡುವಂಥದ್ದಿದೆ. ಸೊ ಈ ರೀತಿ ಈಗ KMFಗೆ ಒಂದು FPO ನಮ್ಮದು ಸೇವಾ ಮಿತ್ರ ರೈತ ಉತ್ಪಾದಕರ ಕಂಪನಿ ಅಂತೇಳಿ 2.5 ಕೋಟಿಯಷ್ಟು ಮೇಜನ್ನು ಅಗ್ರಿಮೆಂಟ್ ಮಾಡಿ ಅಲ್ಲಿಗೆ ಸರಬರಾಜನ್ನು ಮಾಡಿದ್ವಿ ಫೀಡ್ಸ್ಗೋಸ್ಕರ. ಅಷ್ಟು ಆತ್ಮಸ್ಥೈರ್ಯ ಬಂದಿದೆ, ಬಲಿಷ್ಠವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದೆ ಸರ್. ಅಂದರೆ FPOಗಳಿಗೆ ಬಹಳ ಪ್ರಾಥಮಿಕವಾಗಿ ಷೇರುಧನ ಬಂಡವಾಳ ಅಂತಾದರೂ ಅದನ್ನು ಅವ್ರು ಖರ್ಚು ಮಾಡೋಕ್ಕೆ ಬರಲ್ಲ. ಬೇರೆ ಬೇರೆ ಸಂಸ್ಥೆಗಳ ಮೂಲಕ FPOಗಳು ಕೂಡ ಸಾಲವನ್ನು ತೆಗೆದುಕೋಬೇಕು. ಆ ಸಾಲ ತೆಗೆದುಕೊಳ್ಳುವಂಥ ಸಾಮರ್ಥ್ಯ FPOಗಳಿಗೆ ಬಂದಿದೆ ಅಂತ ತಮಗನ್ಸುತ್ತೆ? ಖಂಡಿತ ಸರ್, ಖಂಡಿತ ಬಂದಿದೆ. ಈಗಾಗಲೇ ಬ್ಯಾಂಕ್ ಆಗ್ಬೋದು ಅಥವಾ ನ್ಯಾಪ್ ಕಿಸಾನ್ ಆಗ್ಬೋದು, ನಮ್ಮ ಒಂದು ದುರ್ಗದ ಸಿರಿಧಾನ್ಯ ಹೆಚ್ಚು ಕಮ್ಮಿ 1 ಕೋಟಿ ಸಾಲವನ್ನು ಪಡ್ಕೊಂಡಿದೆ. ಮೊದಲನೇ ಹಂತದಲ್ಲಿ 50 ಲಕ್ಷ, ಮತ್ತೊಂದು ಹಂತದಲ್ಲಿ 1 ಕೋಟಿಯಷ್ಟು ಸಾಲ ಪಡ್ಕೊಂಡು ಆಗಲೇ ತೀರಿಸಿದ್ದಾರೆ. ಚೆನ್ನಾಗೂ ನಡೀತಾ ಇದೆ. ಕನಿಷ್ಠ ಒಂದೊಂದು FAOದಲ್ಲಿ 25ರಿಂದ 50 ಲಕ್ಷದವರೆಗೆ ಸಾಲ ಪಡಿತಾ ಇದ್ದಾರೆ. ಆ ಸಾಲವನ್ನು ಬಂಡವಾಳವಾಗಿ ಹಾಕಿ ಮತ್ತೆ ಅದರಿಂದ ಆದಾಯ ಮಾಡಿ ಅದನ್ನು ವಾಪಸ್ ಕಟ್ತಾ ಇದ್ದಾರೆ. ಚೆನ್ನಾಗಿ ಎಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ಬಂದಿದೆ. ನೋಡಿ ಎಷ್ಟು ಆಶಾದಾಯಕವಾದ ಬೆಳವಣಿಗೆ ಗ್ರಾಮೀಣ ಮಟ್ಟದಲ್ಲಿ. ಮತ್ತು ಹಳ್ಳಿಯಿಂದ ಉತ್ಪಾದನೆ ಆಗುವಂತಹ ಉತ್ಪನ್ನ ಮತ್ತು ಮಾರಾಟ ಆಗುವಂತಹ ಉತ್ಪನ್ನಗಳು ಮತ್ತು ಅದರಿಂದ ಬಂದಂತಹ ಆದಾಯ ಗ್ರಾಮೀಣ ಮಟ್ಟದಲ್ಲೇ ಉಳಿದ್ರೆ ಗ್ರಾಮೀಣ ಆರ್ಥಿಕತೆ ಅಭಿವೃದ್ಧಿ ಆಗ್ತದೆ. ಮತ್ತು ಗ್ರಾಮದಲ್ಲೇ ಮಾರುಕಟ್ಟೆಗಳ ಸೃಷ್ಟಿ ಆದರೆ ಪೇಟೆಯ ಹಣ ಹಳ್ಳಿಗೆ ಬರುತ್ತೆ ಅನ್ನೋ ಮಾತಿದೆ. ಇದನ್ನು ಸಾಧ್ಯವಾಗಿಸುವಂಥ ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಸರ್, ಅಲ್ವಾ? ಅಂದರೆ ರೈತರು ಕೂಡ ಈ ನಿಟ್ಟಿನಲ್ಲಿ ಕೈ ಜೋಡಿಸ್ಬೇಕು ಅಲ್ವಾ? ಅವರವರ FPOವನ್ನು ಕಟ್ಟುವಂಥ ಕೆಲಸನ ಮಾಡಬೇಕು. ಅವ್ರಿಗೆ ಬೇಕಾದ್ದನ್ನು ಆ ಮಾರುಕಟ್ಟೆಗಳಲ್ಲೇ ಖರೀದಿ ಮಾಡಬೇಕು. ಹೌದು ಅಲ್ವಾ? ಆ ಒಂದು ಎಜುಕೇಷನ್ನು, ತರಬೇತಿ ಇದೆಲ್ಲ ನಿರಂತರವಾಗಿ ನೀಡ್ತಾ ಇರ್ತೀರಾ? ಹೌದು ಸರ್, ಪ್ರತಿ 3 ತಿಂಗಳಿಗೊಮ್ಮೆ ತರಬೇತಿಗಳಿರ್ತದೆ, ಒಂದು ಅಧ್ಯಯನ ಪ್ರವಾಸ ಇರ್ತದೆ. ಅವ್ರಿಗೆ ಯಾಕೆ ಎಲ್ಲಿ ಅವ್ರಿಗೆ ಸಮಸ್ಯೆಗಳಾಗ್ತಾಯಿದೆ ಮತ್ತು ಆ ಸಮಸ್ಯೆಗಳನ್ನು ನಾವು ನೋಡ್ತಕ್ಕಂಥದ್ದು, ಪರಿಶೀಲಿಸುವಂಥದ್ದು, ಅವ್ರನ್ನ ಕೌನ್ಸಿಲಿಂಗ್ ಮಾಡುವಂಥದ್ದು, ತರಬೇತಿಗಳನ್ನು ಮಾಡುವಂಥದ್ದು, ಸಕ್ಸಸ್ಸು ಚೆನ್ನಾಗಿ ನಡೆಸ್ತಾ ಇರ್ತಕ್ಕಂಥ FAOಗಳಿಂದ ಮತ್ತು ಇನ್ನೂ ಬೆಳವಣಿಗೆ ಬೆಳೆಸ್ತಾ ಇರ್ತಕ್ಕಂಥ FAOಗಳಿಂದ ಪರಸ್ಪರ ವಿಚಾರ ವಿನಿಮಯಗಳನ್ನ ಮಾಡುವಂಥದ್ದು, ತರಬೇತಿಗಳನ್ನ ಕೊಡುವಂಥದ್ದು, ಇದು ನಿರಂತರವಾಗಿ ನಡೀತಾ ಇದೆ ಸರ್. ಅಂದರೆ ನಿಮಗೆ ಒಂದು ಆಪ್ಟಿಮಿಸಮ್ ಅಂದರೆ ಆಶಾವಾದದ ಸೆಲೆ ಅಂದರೆ ಮುಂದಿನ ದಿನದಲ್ಲಿ ಈ ತರಹದ ಗ್ರಾಮೀಣ ಮಾರುಕಟ್ಟೆಗಳು ಸದೃಢವಾಗಿ ಬೆಳೀತವೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಸರ್, ಸದೃಢವಾಗಿ ಬೆಳೀತವೆ ಮತ್ತು ಇದು ಬಹಳ ಬಲಿಷ್ಠವಾಗಿ ಆಗ್ತವೆ. ಗ್ರಾಮೀಣ ಭಾಗದ ಮಾರುಕಟ್ಟೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅನ್ನೋದು ನಮಗೆ ತುಂಬ ಭರವಸೆ ಇದೆ ಸರ್. ಆತ್ಮೀಯ ಕೇಳುಗರೆ, ಮೇ 16 ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ STD ಕೋಡ್ 0821. ಮರೆಯದಿರಿ, ಮೇ 16 ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೆಂಪಯ್ಯನವರೇ, ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದಲೇ ನೇರವಾಗಿ ಪಡಿಬೇಕು ಅನ್ನೋದೇ ಆದರೆ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹೇಳ್ತೀನಿ ಸರ್. 9731356464. ಇನ್ನೊಮ್ಮೆ ಹೇಳ್ತೀರಾ? 9731356464.
9737356464. ಇನ್ನೂ ಒಂದು ಸರಿ ಹೇಳ್ಬಿಡಿ. 9737356464. ಒಳ್ಳೆಯದು ಕೆಂಪಯ್ಯನವರೇ, ಇದುವರೆಗೂ ಗ್ರಾಮೀಣ ಮಾರುಕಟ್ಟೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಗ್ರಾಮೀಣ ಮಾರುಕಟ್ಟೆ ಕುರಿತು ಇದುವರೆಗೆ ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಸಂಯೋಜಕರಾದ ಎಂಸಿ ಕೆಂಪಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೈತ ಉತ್ಪಾದಕ ಕಂಪನಿಯ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಕೊಳ್ಳೇಗಾಲ ತಾಲೂಕು ಕಾಮಗೆರೆಯಲ್ಲಿರುವ ಕೊಳ್ಳೇಗಾಲ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಲಲಿತಾ ಹಾಗೂ ಅಧ್ಯಕ್ಷರಾದ ಪಿ ಮಹದೇವಪ್ಪ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.